ಅಧ್ಯಾಯ 4 ಶ್ಲೋಕ 11. ಯೇ ಯಥಾ ಮಾಂ ಪ್ರಪದ್ಯಂತೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಮನುಷ್ಯಾಃ ಪಾರ್ಥ ಸರ್ವಶಃ. ಹೇಳಿಕೊಡುವುದನ್ನು ಅನುಸರಿಸಿ. ಯೇ ಯಥಾ ಮಾಂ ಪ್ರಪದ್ಯಂತೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಮನುಷ್ಯಾಃ ಪಾರ್ಥ ಸರ್ವಶಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಶ್ರೀಕೃಷ್ಣ ಹೀಗೆ ಹೇಳ್ತಾನೆ, ಯಾರು ಹೇಗೆ ಯಾವ ಪ್ರಕಾರದಿಂದ ಯಾವ ಪ್ರಯೋಜನಕ್ಕಾಗಿ ಯಾವ ಫಲವನ್ನು ಬಯಸುವವರಾಗಿ ನನ್ನನ್ನು ಬಂದು ಸೇರುವರೋ ಅವರನ್ನು ಹಾಗೆಯೇ ಆ ಫಲವನ್ನು ಕೊಟ್ಟು ಸೇರುವೆನು. ಅಂದರೆ ಹಾಗೆಯೇ ಅವರಿಗೆ ಅನುಗ್ರಹ ಮಾಡುವೆನು ಅಂತ ಅರ್ಥ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯೇ ಅಂದರೆ ಯಾರು, ಮಾಂ ನನ್ನನ್ನು, ಯಥಾ ಹೇಗೆ, ಪ್ರಪದ್ಯಂತೆ ಅಂದರೆ ಶರಣು ಹೊಂದುವರೋ, ಯಾರು ನನಗೆ ಹೇಗೆ ಹೇಗೆ ಶರಣಾಗತರಾಗುತ್ತಾರೋ, ತಾಂಸ್ತಥೈವ ಭಜಾಮ್ಯಹಂ, ಅಹಂ ಅಂದರೆ ನಾನು, ತಾನ್ ಅವರಿಗೆ, ತಥಾ ಹಾಗೆಯೇ, ಅದರಂತೆಯೇ, ಏವ ಖಂಡಿತವಾಗಿಯೂ, ಭಜಾಮಿ ಅಂದರೆ ಪ್ರತಿಫಲ ನೀಡುತ್ತೇನೆ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಯಾರು ಹೇಗೆ ಅವನ ಬಳಿಗೆ ಬಂದರೆ ಅವನು ಹಾಗೇ ಓಗೊಡ್ತಾನೆ. ಅವನು ಹೀಗೇ ಬರಬೇಕು, ಅದು ಮಾತ್ರ ಶ್ರೇಷ್ಠ, ಉಳಿದವೆಲ್ಲ ಗೌಣ ಅಂತ ಹೇಳೋದಿಲ್ಲ. ಯಾರು ಹೇಗೆ ಬಂದರೆ ಅನ್ನುವ ವಾಕ್ಯವನ್ನು ನಾವು ಗಮನಿಸಬೇಕು. ಮನುಷ್ಯರೆಲ್ಲ ಒಂದು ವೃತ್ತದ ಸುತ್ತಲೂ ಇರುವ ಚುಕ್ಕೆಗಳಂತೆ. ಆ ವೃತ್ತದ ಕೇಂದ್ರವೇ ದೇವರು. ಆ ವೃತ್ತದ ಯಾವ ಕಡೆಯಿಂದ ಹೊರಟರೂ ಕೇಂದ್ರವನ್ನು ಸೇರ್ತೇವೆ. ಅದರಂತೆಯೇ ಪ್ರತಿಯೊಬ್ಬನೂ ತನ್ನ ಸಂಸ್ಕಾರಕ್ಕೆ ತಕ್ಕ ಜ್ಞಾನ, ಭಾವ, ಯೋಗದೊಡನೆ ಹುಟ್ಟುತ್ತಾನೆ. ಒಬ್ಬ ವಿಚಾರಮತಿ ಆಗಿರಬಹುದು, ಅವನ ದಾರಿ ಜ್ಞಾನದ ಮೂಲಕ. ಮತ್ತೊಬ್ಬನದು ಕರ್ಮದ ಹಾದಿ. ಅವನು ಪ್ರಕೃತಿಯನ್ನ ವಿಚಾರ ಮಾಡೋದಿಕ್ಕೆ ಅಷ್ಟು ತವಕ ಪಡೋದಿಲ್ಲ. ಕರ್ಮ ಮಾಡ್ತಾನೆ, ತನ್ನ ಸುತ್ತಮುತ್ತ ಇರುವವರಿಗೆ ಸಹಾಯ ಮಾಡ್ತಾನೆ. ಸಾಧ್ಯವಾದಷ್ಟು ತನ್ನಲ್ಲಿ ದೇವರು ಏನು ಒಳ್ಳೆಯದನ್ನ ಕೊಟ್ಟಿದನೋ ಅದನ್ನು ಎಲ್ಲರಿಗೂ ಕೊಟ್ಟು ಅನಂತರ ತಾನು ಅನುಭವಿಸ್ತಾನೆ. ಹಾಗೆ ಕೊಡೋದ್ರಲ್ಲಿ ಒಂದು ಆನಂದ ಇದೆ. ಇನ್ನೊಬ್ಬರಿಗೆ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಕೊಡ್ತಾನೆ. ಇರುವ ತನಕ ಪರರಿಗೆ ಅಂತ ದುಡಿತಾನೆ. ಆ ದುಡಿತದ ಹಿಂದೆ ಅವನಿಗೆ ಹಿಂಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ, ಕೀರ್ತಿಯ ಲಾಭದ ಮೋಹವೂ ಇಲ್ಲ. ಈ ಜೀವನಕ್ಕೆ ಬಂದಿರೋದೇ ಸಾಯುವುದಕ್ಕೆ. ಸ್ವಾರ್ಥಕ್ಕೆ ಸಾಯುವುದಕ್ಕಿಂತ
ಇನ್ನೊಬ್ಬರಿಗಾಗಿ ದುಡಿಯುತ್ತಾ ಸಾಯುವೆ ಅಂತಾನೆ ಅವನು. ಇದರಿಂದ ಅವನ ಹೃದಯ ಶುದ್ಧವಾಗಿ ತನ್ನೊಳಗೆ ಪ್ರಪಂಚದಲ್ಲೆಲ್ಲ ಓತಪ್ರೋತನಾದ ಪರಮಾತ್ಮನ ತತ್ವವನ್ನ ಅವನು ಅನುಭವಿಸ್ತಾನೆ. ಭಗವಂತನ ಕೈಯಲ್ಲಿ ಒಂದು ನಿಮಿತ್ತವಾಗ್ತಾನೆ. ಮತ್ತೊಬ್ಬ ಇದ್ದಾನೆ, ಅವನು ಭಾವಜೀವಿ, ಉದ್ವೇಗಪರ. ಅವನಿಗೆ ಪ್ರೀತಿಸೋದಿಕ್ಕೆ ಒಂದು ವಸ್ತು ಬೇಕು. ಈ ಪ್ರಪಂಚದ ಅಲ್ಪ ವಸ್ತುಗಳು ಅವನಿಗೆ ತೃಪ್ತಿಯನ್ನ ಕೊಡೋದಿಲ್ಲ. ಅವನಿಗೆ ಭೂಮ ಬೇಕು ಪ್ರೀತಿಸೋದಿಕ್ಕೆ. ಅದಕ್ಕಾಗಿ ದೇವರ ಕಡೆಗೆ ಬರ್ತಾನೆ. ಈ ಪ್ರಪಂಚದಲ್ಲಿ ಪ್ರೀತಿಸೋದಿಕ್ಕೆ ಯೋಗ್ಯವಾದ ವಸ್ತು ಅದೊಂದೇ ಅಂತ ತಿಳಿದಿರ್ತಾನೆ. ಪರಮಾತ್ಮನನ್ನ ಪ್ರೀತಿಸ್ತಾನೆ. ಹಾಗೆ ಪ್ರೀತಿಸುವಾಗ ಎಲ್ಲ ಭಾವಗಳ ಮೂಲಕ ಪ್ರೀತಿಸೋದಿಕ್ಕೆ ಯತ್ನಿಸ್ತಾನೆ. ತಂದೆಯಂತೆ ಪ್ರೀತಿಸ್ತಾನೆ, ಮಗನಂತೆ ಪ್ರೀತಿಸ್ತಾನೆ, ದಾಸನಂತೆ ಪ್ರೀತಿಸ್ತಾನೆ. ಅವನನ್ನ ತನಗೆ ಪ್ರಿಯವಾದ ಯಾವ ಹೆಸರಿನಿಂದ ಬೇಕಾದರೂ ಕರೀತಾನೆ. ಆ ಪ್ರೀತಿಗೆ ತನ್ನ ಸರ್ವಸ್ವವನ್ನೂ ಅರ್ಪಿಸ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ಅಂದರೆ ಧಾರ್ಮಿಕ ಪ್ರಪಂಚದಲ್ಲಿ ಯಾವ ಯಾವ ಮಾರ್ಗಗಳನ್ನು ಮಾನವರು ತೆಗೆದುಕೊಳ್ಳುವರೋ, ಅಂದರೆ ಒಬ್ಬರು ಒಂದು ದಾರಿಯಲ್ಲಿ ಹೋಗ್ತಾರೆ, ಇನ್ನೊಬ್ಬರು ಇನ್ನೊಂದು ದಾರಿಯಲ್ಲಿ ಹೋಗ್ತಾರೆ, ವಿಭಿನ್ನ ಮಾರ್ಗಗಳು. ಆದರೆ ಆ ಎಲ್ಲ ದಾರಿಗಳು ಬಂದು ನನ್ನನ್ನೇ ಸೇರುತ್ತವೆ ಅಂತ ಹೇಳ್ತಾನೆ ಪರಮಾತ್ಮ. ಇದರ ಮೇಲೆ ಬಲವಾದ ಒತ್ತು ಇದೆ. ಹೇಗೆ ಅಂದರೆ, ನೀವು ಈ ಮಾರ್ಗದಲ್ಲಿ ಬರ್ತೀರಿ, ನಾನು ನಿಮ್ಮನ್ನು ಸ್ವೀಕರಿಸ್ತೇನೆ. ನೀವು ಇನ್ನೊಂದು ದಾರಿಯಿಂದ ಬಂದರೆ ನಾನು ಸ್ವೀಕರಿಸೋದಿಲ್ಲ ಅಂತ ಹೇಳೋದಿಲ್ಲ. ನೀವು ಯಾವ ಮಾರ್ಗದಿಂದ ಬೇಕಾದರೂ ಬರಬಹುದು, ಆಯಾ ಮಾರ್ಗಗಳಲ್ಲೇ ನಾನು ನಿಮ್ಮನ್ನು ಸ್ವೀಕರಿಸುವೆ. ನಮ್ಮ ಸನಾತನ ಧರ್ಮದಲ್ಲಿ ಸ್ವಸ್ತಿಕ ಈ ಚಿಹ್ನೆಯಿಂದ ಸಂಕೇತಿಸಲಾಗಿದೆ. ಸ್ವಸ್ತಿಕ ಇದರಲ್ಲಿ ಮಧ್ಯ ಪಾಯಿಂಟ್ ಅಂದರೆ ಸೆಂಟರ್ ಪಾಯಿಂಟ್ಗೆ ರೀಚ್ ಆಗಬೇಕು ಅಂದರೆ ಯಾವುದೇ ಮಾರ್ಗದಿಂದ ಹೋದರೂ ಸೆಂಟರ್ ಪಾಯಿಂಟ್ನ ಸೇರ್ತೀವಿ. ಒಬ್ಬೊಬ್ಬರದು ಅವರವರದೇ ಮಾರ್ಗ. ಋಗ್ವೇದದಲ್ಲಿ ಹೀಗಿದೆ, ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂದರೆ ಸತ್ಯವು ಒಂದೇ, ಸಜ್ಜನರು ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುವರು ಅಂತ. ಮಮ ವರ್ತಮಾನುವರ್ತಂತೆ. ಮಮ ಅಂದರೆ ನನ್ನ, ವರ್ತಮ ಮಾರ್ಗವನ್ನು, ಅನುವರ್ತಂತೆ ಅಂದರೆ ಅನುಸರಿಸುತ್ತಾರೆ. ಮನುಷ್ಯಾ ಪಾರ್ಥ ಸರ್ವಶಃ. ಮನುಷ್ಯ ಅಂದರೆ ಎಲ್ಲ ಮನುಷ್ಯರು, ಸರ್ವಶಃ ಅಂದರೆ ಸಕಲ ವಿಧಗಳಲ್ಲಿಯೂ. ಪಾರ್ಥನೆ ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ವಾತ್ಸಲ್ಯ ಮತ್ತು ದ್ವೇಷ ಇವುಗಳು ಭಗವಂತನಲ್ಲಿ ಇಲ್ಲ. ಭಗವಂತನು ಚೈತನ್ಯ ಸ್ವರೂಪನು. ಗುಣಗಳು ಮನಸ್ಸಿಗೆ ಸೇರಿದವು. ಪರಮಾತ್ಮನು ಮನಸ್ಸನ್ನ ಬೆಳಗ್ತಾನೆ. ಮನಸ್ಸು ಏನನ್ನು ಕೇಳುತ್ತದೋ ಅದನ್ನೇ ಅದು ಪಡೆಯುತ್ತೆ. ಎಲ್ಲರ ಮನಸ್ಸು ಬಯಸೋದು ಆನಂದವನ್ನ. ಆನಂದವೇ ಪರಮಾತ್ಮನ ಸ್ವರೂಪ. ಯಾರು ಶುದ್ಧ ಮನಸ್ಸಿನಿಂದ ಪರಮಾತ್ಮನನ್ನು ಭಜಿಸುತ್ತಾರೋ ಅವರಿಗೆ ಅವನು ಬೇಗ ಸಿಗ್ತಾನೆ. ಬೇರೆಯವರಿಗೆ ಅವರು ಬಯಸುವ ವಸ್ತು ಸಿಗುತ್ತೆ. ಇದಕ್ಕೆ ಪರಮಾತ್ಮ ಕಾರಣ ಅಲ್ಲ. ಉದಾಹರಣೆಗೆ, ಪೆಟ್ರೋಲಿನ ಸಮರ್ಥ ಶಕ್ತಿಯನ್ನ ಕಾರಿನಲ್ಲಿ ಉಪಯೋಗಿಸ್ಕೊಳ್ತೇವೆ. ಈ ಶಕ್ತಿಯಿಂದ ನಾವು ನಮ್ಮ ಗುರಿಯನ್ನ ಸೇರಬಹುದು. ಇಲ್ಲವೇ ದಾರಿಯಲ್ಲಿ ದುರಂತಕ್ಕೆ ಒಳಗಾಗಿ ಮೂಳೆ ಮುರಿದುಕೊಂಡು ಅಪಘಾತಕ್ಕೆ ಈಡಾಗಲೂಬಹುದು. ಅಪಘಾತ ಆಗೋದು ವಾಹಕನ ಅಜಾಗರೂಕತೆಯಿಂದ, ಪೆಟ್ರೋಲ್ನಿಂದ ಅಲ್ಲ. ಪೆಟ್ರೋಲು ಕಾರ್ಗೆ ಶಕ್ತಿ ಕೊಡುತ್ತೆ ಅಷ್ಟೇ. ಅದಕ್ಕೆ ಯಜಮಾನನ ಮೇಲೆ ಹೆಚ್ಚಿನ ಪ್ರೀತಿಯಾಗಲಿ ದ್ವೇಷವಾಗಲಿ ಇಲ್ಲವೇ ಇಲ್ಲ. ಯಾವ ವಾತ್ಸಲ್ಯ ಅಥವಾ ದ್ವೇಷವಿಲ್ಲದೆ ಪೆಟ್ರೋಲು ತನ್ನ ಶಕ್ತಿಯನ್ನ ಎಂಜಿನ್ ಬೇಡಿದಾಗ ಕೊಡುತ್ತೆ. ಈ ಶಕ್ತಿಯನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಬಳಸುವವನ ವಿವೇಕಕ್ಕೆ ಬಿಟ್ಟಿದ್ದು. ಅಂತೆಯೇ ನಾನು ಆತ್ಮಸ್ವರೂಪನಾಗಿದ್ದು ನನ್ನ ಶಕ್ತಿಯನ್ನು ಯಾವ ತಾರತಮ್ಯವೂ ಇಲ್ಲದೆ ಕೊಡ್ತೇನೆ. ಯಾರು ಯಾವ ರೂಪದಲ್ಲಿ ನನ್ನನ್ನು ಪ್ರಾರ್ಥಿಸುತ್ತಾರೋ
ಆ ರೂಪದಲ್ಲೇ ನಾನು ಅವರನ್ನು ಸೇವಿಸುತ್ತೇನೆ. ಶ್ರೀಕೃಷ್ಣ ಹೀಗೆ ಹೇಳ್ತಾನೆ, ಹೇಗಾದರೂ ಬರಲಿ, ಇವರೆಲ್ಲ ಭಗವಂತನೆಡೆಗೆ ಹೊರಟಿರುವವರು ಅಂತ. ಹೊರಟ ಸ್ಥಳಗಳು ಬೇರೆ ಬೇರೆ, ಆದರೆ ತಲುಪುವ ಸ್ಥಳಗಳೆಲ್ಲ ಒಂದೇ. ನದಿಗಳು ಹಲವು ದೇಶಗಳಲ್ಲಿ ಹುಟ್ಟಿ ಹಲವು ನಾಮಗಳನ್ನು ತಾಳಿ ನೇರವಾಗಿಯೋ ವಕ್ರವಾಗಿಯೋ ಹರಿದುಕೊಂಡು ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವ ಸಾಗರಕ್ಕೆ ಯಾವುದೋ ಮೂಲೆಯಿಂದ ಸೇರುತ್ತೆ. ಕೊನೆಗೆ ಆ ಸಾಗರದಲ್ಲಿ ಒಂದಾಗುತ್ತೆ. ಯಾರು ಎಲ್ಲಿಂದಲಾದರೂ ಹೊರಡಲಿ, ಎಲ್ಲರೂ ಒಂದೇ ಗುರಿ ಸೇರುವರು ಅಂತಾನೆ ಶ್ರೀಕೃಷ್ಣ. ಇಲ್ಲಿ ನಾವು ಯಾವ ದಾರಿನ ಆರಿಸಿಕೊಂಡಿರ್ತೇವೋ ಅದರಲ್ಲಿ ಒಂದು ನಿಷ್ಠೆ ಇರಬೇಕು.